ಹಾಯ್ ಎವ್ರಿವನ್. ನೋಡಿ, ಒಂದು ಬೆಲಿನೋ ಝೀಟಾ ಮಾಡಲ್ ಇದ್ರೂ ನಾವು ಇದಕ್ಕೆ ಎಸೆಸರೀಸ್ ಫಿಟ್ ಮಾಡಲೇಬೇಕು. ಸೊ ಎಸೆಸರೀಸ್ ಏನೇ ಫಿಟ್ ಮಾಡಬೇಕು ಅಂದರೆ ಬೇಸ್ ಮಾಡಲ್ ಇರಲಿ, ಒಂದು ಮಿಡಿಲ್ ಮಾಡಲ್ ಇರಲಿ, ಒಂದು ಟಾಪ್ ಮಾಡಲ್ ಇರಲಿ, ಅದಕ್ಕೆ ನಾವು ಎಸೆಸರೀಸ್ ಫಿಟ್ ಮಾಡಲೇಬೇಕು. ಇದು ಟಾಪ್ ಮಾಡಲ್ಗಿಂತ ಒಂದು ಕಡಿಮೆ ಮಾಡಲ್, ಝೀಟಾ ಮಾಡಲ್ ಇದು. ಸೊ ಇದಕ್ಕೆ ಬಂದುಬಿಟ್ಟು ಕಸ್ಟಮರ್ ನಮ್ಮ ಹತ್ರ ನೋಡಿಬಿಟ್ಟು ಒಂದು ವೀಡಿಯೋ ಜನ ಏನು ಮಾಡ್ತಾರೆ ಇಲ್ಲಿ ಏನಂದರೆ, ನಾವೇ ಓನರ್ಗಳು, ನಾವೇ ಕೆಲಸಗಳು ಇಲ್ಲಿ. ಸೊ ನಮಗೆ ಏನಿದೆ ಅಂದರೆ ಫೋನಲ್ಲಿ ನೋಡಿ, ಫೋನ್ನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ಇದು ಫೋನ್ನಲ್ಲಿ ವೀಡಿಯೋ ಮಾಡೋ ಟೈಮ್ನಲ್ಲಿ ನೀವು ಫೋನ್ ಮಾಡ್ತೀರಾ, ನಿಮ್ಗೆ ಗೊತ್ತಾಗಿಲ್ಲ ನಾವು ವೀಡಿಯೋ ಮಾಡ್ತಾ ಇರೋದು ಏನು. ನೀವು ಫೋನ್ ಮಾಡ್ತೀರಾ, ನಾವು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಫೋನ್ಗೆ ಅಂತ ನೀವು ಹೇಳ್ತೀರಾ. ತಿರ್ಗಾ ಏನು ಮಾಡ್ತೀರಾ, ನಿಮ್ಮ ಗಾಡಿ ಡೀಟೇಲ್ಸೇ ಕಳಿಸಿಲ್ಲ, ಅದು ಎಷ್ಟಾಗುತ್ತೆ ಇದು ಎಷ್ಟಾಗುತ್ತೆ ಅಂತ ನೀವು ಕೇಳ್ತೀರಾ. ಸರ್, ಒಂದೊಂದು ಗಾಡಿದು ಒಂದೊಂದು ಬಜೆಟ್ ಇರ್ತದೆ ಕಸ್ಟಮರ್ದು. ಸೊ ಒಂದೊಂದು ಗಾಡಿಗೆ ಒಂದೊಂದು ಫಿಟ್ಟಿಂಗ್ ಇರ್ತದೆ ಕಸ್ಟಮರ್ದು. ಅದು ನೀವು ಫಸ್ಟು ಏನು ಮಾಡಬೇಕು, ನಿಮ್ಮ ಗಾಡಿಗೆ ಏನು ನಿಮ್ಮ ಗಾಡಿನಲ್ಲಿ ಬಂದಿದೆ ಅದು ನೀವು ಡಿಸೈಡ್ ಮಾಡ್ಬೋದು. ಒಂದು ನಿಮ್ಗೆ ಏನು ಬೇಕು ನೀವು ಅದು ಫಸ್ಟು ನೋಡ್ಕೊಡಿ, ನಿಮ್ಮ ಗಾಡಿನಲ್ಲಿ ಏನು ಬಂದಿದೆ, ನೀವೇನು ಹಾಕ್ಸ್ಬೇಕು ಅಂತ ಅದು ನೋಡ್ಕೊಡಿ. ಇವಾಗ ನೋಡಿ, ಈ ಕಸ್ಟಮರು ಒಂದು ಗಾಡಿ ತೊಗೊಂಡು 4-5 ಕಡೆ ಕೇಳಿದ್ದಾರೆ. ಕೇಳಿಬಿಟ್ಟು ಇಲ್ಲ ನಿಮ್ಮದೇ ಅಂಗಡಿನಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಬಂದಿದ್ದಾರೆ. ಫಸ್ಟು ಬಂದು ನೋಡ್ಕೊಂಡು ತಿರ್ಗಾ ಹೋಗಿ ಬೆಳಗ್ಗೆ 11:30 ಇದೆ, 11:30ಗೆ ಬಂದಿದ್ದಾರೆ. ಇದು ಆಲ್ಮೋಸ್ಟ್ ಇವಾಗ 4 o'clock ಆಗ್ತಾಯಿದೆ. 4 o'clock ಆಗಿದ್ರೂ ಒಂದು ದಿವಸ ಬಂದು ಸೀಟ್ ಕವರು ಐಟಮು ಎಲ್ಲ ನೋಡ್ಕೊಂಡು, ಡಿಸೈನು ಕಲರ್ ಎಲ್ಲ ನೋಡ್ಕೊಂಡು ಒಂದು ದಿವಸ ಆರ್ಡ್ರ್ ಮಾಡಿಬಿಟ್ಟು ನೆಕ್ಸ್ಟ್ ದಿವಸ ಬಂದು ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ. ಸೊ ಅದು ಒಂದು ಇರಲಿ. ಸೊ ಕಸ್ಟಮರ್ದು ಏನು ಕನ್ಫ್ಯೂಷನ್ ಇರ್ತದೆ ಅಂದರೆ, ನೀವು ಐಟಮೇ ನೋಡಿಲ್ಲ ಅಂದರೆ ಬಜೆಟ್ ಏನಂತ ನಿಮಗೆ ಹೇಳಿ ನಾವು. ಒಂದು ಇವಾಗ ಸೀಟ್ ಕವರ್ ನೋಡಿ, ಸೀಟ್ ಕವರ್ ಅಂತ ಹಾಕಿದ್ರೆ ನಾವು ಸೀಟ್ ಕವರ್ ಇದು ನೀವು ನೋಡ್ತೀರಾ, ಆ ಗಾಡಿನಲ್ಲಿ ಹಾಕಿದ್ರಲ್ಲ ಅದು ಎಷ್ಟಾಗತ್ತೆ ಅಂತ. ಕಸ್ಟಮರ್ದು ಒಂದೊಂದು ಬಜೆಟ್ನಲ್ಲಿ ಒಂದೊಂದು ಸೀಟ್ ಕವರ್ ಫಿಟ್ಟಿಂಗ್ ಇರ್ತದೆ. ಇದಕ್ಕೆ ಮೆಟ್ರಿಯಲ್ ನೀವು ಇದು ನೋಡ್ರೇ ನಿಮಗೆ ಮೆಟ್ರಿಯಲ್ಲು ಗೊತ್ತಾಗುತ್ತೆ. ಸೀಟ್ ಕವರ್ ಇಟ್ಬಿಟ್ಟು ಒಂದು ಬಜೆಟ್ನಲ್ಲಿ ಬೇಕಾ, ಇಲ್ಲ ಫಿಟ್ಮೆಂಟ್ ಬೇಕಾ, ಇಲ್ಲ ನಾರ್ಮಲ್ ಫಿಟ್ಟಿಂಗ್ ಬೇಕಾ, ಆ ಥರ ಇರ್ತದೆ. ಇವಾಗ ನೋಡಿ, ಇದಕ್ಕೆ ನಾವು ಪ್ಲೇನ್ ಬ್ಲ್ಯಾಕ್ ಸೀಟ್ ಕವರು ಒಂದು ವೈಟ್ ಸ್ಟಿಚಿಂಗ್ನಲ್ಲಿ ಇದಕ್ಕೆ ಫಿಟ್ ಮಾಡಿದ್ದೀವಿ. ಫ್ರಂಟ್ ಫಿಟ್ಟಿಂಗ್ ಇದು ಆಯಿತು, ಹಿಂದ್ಗಡೆ ಫಿಟ್ಟಿಂಗು ನೀವು ನೋಡ್ಬೋದು ಇದು ಯಾವ ಥರ ಇದೆ ಅಂತ. ಇದು ಒಂದು ಫಿಟ್ಟಿಂಗ್ ಇದರಲ್ಲಿ ಆಗಿದೆ, ಓಕೆನಾ. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಇದು ಬಿಟ್ಟು ತಿರ್ಗಾ ಆಮೇಲೆ ಲೈಟ್ ಡೋರ್ನಲ್ಲಿ ನಾವು ಫಿಟ್ ಮಾಡಿದ್ದೀವಿ. 4 ಡೋರ್ ಪ್ಯಾಡ್ನಲ್ಲಿ 4, 2 ಚಿಕ್ಕದು, ಒಂದು ರೈಟ್ ಸೈಡ್ನಲ್ಲಿ, ಒಂದು ದೊಡ್ಡದು ಡ್ಯಾಶ್ಬೋರ್ಡ್ನಲ್ಲಿ, ಇದು ಒಂದು ಫಿಟ್ ಆಗಿದೆ. ಸೊ ಇದು ಬಂದುಬಿಟ್ಟು K4 ಆಮೇಲೆ ಲೈಟ್. ಈ ಲುಕ್ಕೂ ನೀವು ಫಿಟ್ಟಿಂಗ್ದು ನೋಡಬೇಕು. ಈ 2 ಡೋರ್ಗೂ ನೋಡಿ ಹೆಂಗೆ ಫಿಟ್ಟಿಂಗ್ ಆಗಿದೆ ಅಂತ. ಸೇಮ್ ಕಾಂಬಿನೇಷನ್ನಲ್ಲಿ ನಾವು ಇದಕ್ಕೆ ಫಿಟ್ ಮಾಡ್ತೀವಿ. ಸೊ ಇದಕ್ಕೆ ಸೀಟ್ ಕವರ್ ಫಿಟ್ ಮಾಡಿದ್ರು ಹಿಂಗಡೆ ಫಿಟ್ಟಿಂಗು ನೋಡ್ಬೋದು ನೀವು, ಬ್ಯಾಕ್ ಸೈಡ್ ಫಿಟ್ಟಿಂಗು ನೋಡ್ಬೋದು. ಈ ಫೀಲಿಂಗೇ ಬೇರೆ, ಈ ಬಟ್ಟೆನೇ ಬೇರೆ. ಇದು ನೀವು ನೋಡ್ರೇ ನಿಮ್ಗೆ ಗೊತ್ತಾಗುತ್ತೆ. ತಿರ್ಗಾ ಮ್ಯಾಟ್ ಇದು ಫಿಟ್ಟಿಂಗು ಮ್ಯಾಟ್ ಒಂದು ಇದಕ್ಕೆ ಹಾಕಿದ್ದೀವಿ. ಇದು ಒಂದಿತ್ತು. ನೆಕ್ಸ್ಟು ಬಂದುಬಿಟ್ಟು ಕೆಲವು ಕಸ್ಟಮರ್ಗೆ ಏನಿರ್ತದೆ ಅಂದರೆ ಕನ್ಫ್ಯೂಷನ್ನು, ಸ್ಟೇರಿಂಗ್ ನಿಮ್ಮ ಗಾಡಿನಲ್ಲಿ ಬಂದಿರ್ತದೆ. ಸೊ ಸ್ಟೇರಿಂಗ್ ಬಂದಿದ್ರೂ ಏನು ಮಾಡ್ತಾರೆ ಜನ, ಕೆಲವು ಸ್ಟೇರಿಂಗ್ಗೆ ನಿಮ್ಮದೇ ಸ್ಟೇರಿಂಗ್ಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡ್ತಾರೆ. ಸೊ ನಾನು ಹೇಳ್ತಾರೆ ನಿಮಗೆ ಬೆಲಿನೋ, ಗ್ಲಾನ್ಸಾ, ಫ್ರೋನ್ಸು, ಟೊಯೋಟಾ, ಟೈಸರ್, ಈ 4 ಗಾಡಿನೂ ಸೇಮ್ ಸೆಗ್ಮೆಂಟ್ನಲ್ಲಿ ಕೆಲಸ ಬೇರೆ ಬೇರೆ ಥರ ಇದೆ. ಈ 4 ಸೆಗ್ಮೆಂಟ್ ಗಾಡಿನಲ್ಲಿನೂ ಕೆಲಸ ಬೇರೆ ಬೇರೆ ಥರ ಇದೆ. ಇವಾಗ ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಈ ಥರ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಬಂದಿರ್ತದೆ, ಸಿಸ್ಟಮ್ ಬಂದಿದ್ರೆ. ಇದಕ್ಕಿಂತ ಬೇಸಿಕ್ ಮಾಡಲ್ನಲ್ಲಿ ನಿಮಗೆ ಏನೂ ಬಂದೇ ಇರಲ್ಲ ಬಟನ್. ಸೊ ನಿಮ್ಮದೇ ಸ್ಟೇರಿಂಗ್ಗೆ ನೀವು ಆಡಿಯೋ ಕಂಟ್ರೋಲ್ ಮಾಡ್ತೀರಾ, ಇಲ್ಲ ಕ್ರೂಸ್ ಕಂಟ್ರೋಲ್ ಮಾಡ್ತೀರಾ, ಅದು ಬೇರೆ. ಇಲ್ಲ ಸ್ಟೇರಿಂಗ್ನಲ್ಲಿ ಲೆದರು ಇಲ್ಲ, ಇಷ್ಟೊಂದು ಟಾಪ್ ಮಾಡಲ್ ಇದ್ರೂ ಈ ಲೆದರ್ ಇಲ್ಲ, ಏನಿಲ್ಲ ಇದರಲ್ಲಿ. ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಈ ಥರ ಟಾಪ್ ಮಾಡಲ್ ಸ್ಟೇರಿಂಗ್ಗೆ ಚೇಂಜ್ ಮಾಡ್ಕೊತಾರೆ. ಸೊ ಟಾಪ್ ಮಾಡಲ್ ಸ್ಟೇರಿಂಗ್ ಚೇಂಜ್ ಮಾಡೋದು ಏನಕ್ಕಂದರೆ, ಇದರಲ್ಲಿ ನಿಮಗೆ ಕಂಪ್ನಿಯಿಂದಲೇ ಲೆದರ್ ಬಂದಿರ್ತದೆ. ಈ ಸಿಲ್ವರ್ ಪಾರ್ಟ್ ಇದೆಯಲ್ಲ, ಈ ಸಿಲ್ವರ್ ಪಾರ್ಟ್ ನಿಮಗೆ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ. ಸೊ ಇದಕ್ಕೆ ಒಂದೊಂದು ಕಸ್ಟಮರ್ದು ಒಂದೊಂದು ಥಿಂಕಿಂಗ್ ಇರ್ತದೆ. ಅದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಆಗೋಣ, ಇಲ್ಲ ಅದೇ ಸ್ಟೇರಿಂಗ್ಗೆ ಕ್ರೂಸ್ ಆ್ಯಂಡ್ ವ್ಯಾಲ್ಯೂಮ್ ಕಂಟ್ರೋಲ್ ಆಗೋಣ, ಇಲ್ಲ ಸ್ಟೇರಿಂಗೇ ಚೇಂಜ್ ಮಾಡೋಣ. ಇನ್ನೊಂದು ಆಪ್ಷನ್ ಏನಂದರೆ, ಸ್ಟೇರಿಂಗ್ ನಿಮಗೆ ಇದೂ ಬೇಡ ಕಂಪ್ನಿಯಿಂದ ಬಂದಿರೋದು, ಅದನ್ನು ತೆಗ್ಬಿಟ್ಟು ಇದೂ ಈ ಥರನೂ ಬೇಡ, ಕಾರ್ಬನ್ ಫೈಬರ್ ಸ್ಟೇರಿಂಗ್ ಬರ್ತದೆ, ಅದು ನಿಮಗೆ ಸೆಗ್ಮೆಂಟೇ ಬೇರೆ, ಅದು ಕಾರ್ಬನ್ ಫೈಬರ್ ಸ್ಟೇರಿಂಗೇ ಬೇರೆ. ಇವಾಗ ನೋಡಿ, ಇದಕ್ಕೆ ನಾವು ಏನು ಮಾಡಿದ್ದೀನಿ ಅಂದರೆ, ಈ ಸ್ಟೇರಿಂಗ್ ತೆಗಿಬಿಟ್ಟು ಪೂರ್ತಿ ಸ್ಟೇರಿಂಗ್ ಫಿಟ್ ಮಾಡಿದ್ದೀನಿ. ಪ್ಲಸ್ ಇದಕ್ಕೆ ಕಸ್ಟಮರ್ಗೆ ಏನಿದೆ ಅಂದರೆ,
ವೈರ್ ಕಟ್ಟಿಂಗ್ ಆಗುತ್ತಾ, ಟ್ಯಾಂಪರಿಂಗ್ ಆಗುತ್ತಾ, ಸಾಕಿಟ್ಟು ಇದು ಅಂತ ಕೆಲವು ಜನ ಇವಾಗ ಫೋನ್ನಲ್ಲಿ ಎಲ್ಲ ಹೇಳ್ತಾರೆ, ಸಾಕಿಟ್ ಪ್ಲಗ್ ಆ್ಯಂಡ್ ಪ್ಲೇ ಅಂತ. ಇಲ್ಲಿ ಬಂದಮೇಲೆ ನಿಮಗೆ ನಾವು ತೋರಿಸ್ಬಿಟ್ಟು ಯಾವ ಸಾಕಿಟ್ ಹೆಂಗೆ ನಾವು ಹಾಕ್ತಾಯಿದ್ದೀನಿ, ಯಾವ ಕಪ್ಲರ್ ನಿಮ್ಮ ಗಾಡಿನಲ್ಲಿ ಯೂಸ್ ಆಗ್ತಾಯಿದೆ, ಏನು ಕಪ್ಲರ್ ಆದರೆ ಕ್ರೂಸ್ ಆನ್ ಆಗುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಅಂದರೆ ಏನಾಗುತ್ತೆ ಅಂದರೆ ಸುಮ್ಮನೆ ಜನ ವೈರ್ ಅಲ್ಲಿ ಹಾಕ್ಬಿಡಿ, ಇಲ್ಲಿ ಹಾಕ್ಬಿಡಿ, ಇಲ್ಲಿಂದ ತೊಗೊಂಡೋಗಿ ಎಲ್ಲ ಹಾಕ್ಬಿಡಿ ಅಂದರೆ ಆ ಥರ ಎಲ್ಲ ಕೆಲಸ ಇಲ್ಲ ಸರ್. ಈ ಕೆಲಸನೇ ಬೇರೆ ಥರ. ಇದಕ್ಕೆ ಇವಾಗ ಟಾಪ್ ಮಾಡಲ್ ನಾವು ಸ್ಟೇರಿಂಗ್ ಹಾಕಿದ್ರೂ ಇದಕ್ಕೆ ಸಾಕೆಟ್ ಏನು, ಕಪ್ಲರ್ ಏನು, ವೈರಿಂಗ್ ಏನು ಮಾಡಬೇಕು ಇದು ಬಂದಮೇಲೆ ನಾವು ನಿಮಗೆ ತೋರಿಸ್ಬೇಕು. ಇದಕ್ಕೆ ನೋಡಿ ಇವಾಗ ಸ್ಟೇರಿಂಗ್ ಚೇಂಜ್ ಮಾಡಿ ಸಾಕೆಟ್ಟು ಕಪ್ಲರ್ ಹಾಕಿ ಕ್ರೂಸ್ ಕಂಟ್ರೋಲ್ ನಾವು ಇದಕ್ಕೆ ಆಕ್ಟಿವೇಶನ್ ಮಾಡಿದ್ವಿ. ಸೊ ಕ್ರೂಸ್ ಕಂಟ್ರೋಲ್ ಇದು ನಿಮಗೆ ಮೀಟರ್ನಲ್ಲಿನೂ ಸಿಂಬಲ್ ಆಗುತ್ತೆ. ಆನ್ ಮಾಡ್ರೆ ಆನು, ಆಫ್ ಮಾಡ್ರೆ ಆಫ್. ನಾವು ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡಿರೋದು ನಮ್ಮ ವೀಡಿಯೋನಲ್ಲಿ, ಸ್ಟೇರಿಂಗ್ ಫಿಟ್ ಮಾಡಿರೋದು, ಆಡಿಯೋ ಅಪ್ಗ್ರೇಡ್ ಇಲ್ಲಿ, ಸೀಟ್ ಕವರ್ ಇಲ್ಲಿ ಎಲ್ಲ ನಿಮಗೆ ವೀಡಿಯೋ ಸಿಗುತ್ತೆ. ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಇದು ಮೂರನಲ್ಲಿನೂ ನಮ್ಮದು ನಿಮಗೆ ಎಲ್ಲ ಅಸೆಸರೀಸ್ ಸಿಗುತ್ತೆ. ಕೆಲವು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಅದನ್ನಲ್ಲಿ ಬಂದುಬಿಟ್ಟು ನಿಮಗೆ ಶಾರ್ಟ್ ವೀಡಿಯೋ ಇರ್ತದೆ. ಯೂಟ್ಯೂಬ್ನಲ್ಲಿ ನಾವು ಹೆಂಗೆ ಮಾತಾಡ್ತೀನಿ ಅದೇ ಥರ ಮಾತಾಡಿ ನಿಮಗೆ ಹಾಕಿರ್ತೀರ. ಅದನ್ನು ನೀವು ನೋಡ್ರೆ ನೀವು ಎಲ್ಲ ವೀಡಿಯೋ ನಿಮಗೆ ಗೊತ್ತಾಗುತ್ತೆ. ಇರಲಿ ಅದು ಒಂದಿರಲಿ. ಕಸ್ಟಮರ್ದು ಏನಿದೆ ಅಂದರೆ ನೀವು ಕರೆಕ್ಟಾಗಿ ಫೋನ್ನಲ್ಲಿ ರೆಸ್ಪಾನ್ಸೇ ಕೊಡಲ್ಲ ಅಂತ ಹೇಳ್ತಾರೆ. ಸರ್ ರೆಸ್ಪಾನ್ಸ್ ಕೊಡೋಕ್ಕೆ ಡೀಟೇಲ್ಸ್ ಕೊಟ್ಟರೆ ನಿಮ್ಮ ಗಾಡಿದು ನಿಮ್ಗೆ ಏನು ಬೇಕು, ಏನೇನು ನಿಮ್ಮ ಗಾಡಿನಲ್ಲಿ ಬಂದಿದೆ, ಏನು ನಿಮಗೆ ಫಿಟ್ ಮಾಡಬೇಕು ಒಂದು ಹೇಳ್ರೆ ನಾವು ಏನಾರು ಒಂದು ಹೇಳ್ಬೇಕು. ನೀವು ಒಂದು ಗಾಡಿ ವೀಡಿಯೋ ಮಾಡಿದಾರಲ್ಲ ಅದಕ್ಕೆ ಎಷ್ಟಾಗತ್ತೆ ಅಂತ ಕೇಳ್ರೆ ನಾವು ಏನು ಆನ್ಸರ್ ಕೊಡಲಿ? ನಿಮ್ಮ ಬಜೆಟ್, ನಿಮ್ಮ ಗಾಡಿಗೆ ಏನು ಬೇಕೋ ಅದು ನೀವು ತಿಳ್ಕೊಳ್ಳಿ. ಅವ್ರ ಗಾಡಿಗೆ ಆಗಿರೋದು ಬಿಟ್ಬಿಡಿ. ಅವ್ರವ್ರ ಕಸ್ಟಮರ್ದು ಅವ್ರವ್ರು ಸ್ಯಾಟಿಸ್ಫೈಡ್ ಇರ್ತಾರೆ. ಇವಾಗ ನೋಡಿ ಈ ಸೀಟ್ ಕವರ್ ನಾವು ಹಾಕ್ಬಿಟ್ಟಿದ್ದೀನಿ, ಸೀಟ್ ಕವರು ಬೇಜಾನ್ ಥರ ಇದೆ. ನಿಮ್ಮ ಬಜೆಟ್ ನಿಮ್ಗೆ ಏನು ಸೀಟ್ ಕವರ್ ಬೇಕು ಆ ಥರ ನೀವು ನೋಡ್ಕೊಳ್ಳಿ. ಒಂದು ಸ್ಟೇರಿಂಗ್ ಟಾಪ್ ಮಾಡಲ್ ಇವಾಗ ಹೇಳಿದ್ದೀನಿ. ಇದು ಸ್ಟೇರಿಂಗ್ ಬೇರೆ ಥರ, ಈ ಸ್ಟೇರಿಂಗ್ ಬೇರೆ ಥರ, ಕಾರ್ಬನ್ ಫೈಬರ್ ಸ್ಟೇರಿಂಗ್ ಬೇರೆ ಥರ. ಇವಾಗ ನೀವು ವೀಡಿಯೋ ನಾವು ಹಾಕಿ ಇರ್ತೀರಲ್ಲ, ನಾವು ವೀಡಿಯೋ ಏನಂದರೆ ನಾವು ಅಪ್ಲೋಡ್ ಮಾಡಿಬಿಟ್ಟು ವೀಡಿಯೋ ನೋಡಿಬಿಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀವಿ. ವೀಡಿಯೋ ನೀವು ನೋಡ್ತೀರಲ್ಲ ಅದು ನಮ್ಗೆ ಗೊತ್ತಾಗಲ್ಲ. ಇವಾಗ ನೀವು ವೈಟ್ ಕಲರ್ ಗಾಡಿ ಹಾಕಿದ್ರಲ್ಲ, ಸಿಲ್ವರ್ ಕಲರ್ ಗಾಡಿ ಹಾಕಿದ್ರೆ, ಬ್ಲ್ಯಾಕ್ ಕಲರ್ ಗಾಡಿ ಹಾಕಿದ್ರೆ, ಗ್ರೇ ಕಲರ್ ಗಾಡಿ ಹಾಕಿದ್ರೆ, ಸರ್ ಗಾಡಿ ಕಲರ್ ಇರಲಿ, ಗಾಡಿ ಕೆಲಸ ಮಾಡೋದು ಗಾಡಿಯಲ್ಲಿ. ಬೆಲಿನೋ ಅಂದರೆ ಬೇಜಾನ್ ಬೆಲಿನೋ ನಾವು ಮಾಡಿದ್ದೀನಿ. ಫ್ರೋನ್ಸ್ ಅಂದರೆ ಫ್ರೋನ್ಸ್ ಬೇಜಾನ್ ಮಾಡಿದ್ದೀನಿ. ಟೊಯೋಟಾ ಟೈಗರ್ ಅದು ನೀವು ಒಂದು ವೀಡಿಯೋ ನೋಡಿರ್ತೀರ. ಪ್ರತಿಯೊಂದು ಗಾಡಿ ಬೇರೆ ಥರ ನಾವು ಬೇಜಾನ್ ಗಾಡಿ ಮಾಡಿದ್ದೀವಿ. ಸೊ ನಿಮ್ಮ ಗಾಡಿಗೆ ಏನು ಬೇಕು, ನಿಮ್ಗೆ ಏನು ಐಟಮ್ ಏನು ಬಜೆಟ್ನಲ್ಲಿ ನಿಮಗೆ ಸೆಟ್ ಮಾಡಬೇಕು ಅದು ಎಲ್ಲ ನೀವು ನೋಡಿಬಿಟ್ಟು ಈ ಕಸ್ಟಮರ್ದು ನೋಡಿ ಇಷ್ಟೊಂದು ಐಟಮ್ ಫಿಟ್ ಮಾಡೋಕ್ಕೇನೆ ಕಸ್ಟಮರ್ ಎಲ್ಲಿ 4-5 ಜಾಗ ಕೇಳಿಬಿಟ್ಟು ಸರ್ಟಿಫೈಡ್ ಕೆಲಸ ಇರಬೇಕು. ಯಾವುದೊಂದು ಆಗ್ಬಿಟ್ಟು ಬಂದುಬಿಡಿ ಇದು ಇದೆ ಅದು ಇದೆ ಆ ಥರ ಇಲ್ಲ. ಕಸ್ಟಮರ್ಗೆ ನಾವು ಏನು ಹೇಳ್ತೀನಿ ಅಂದರೆ ವೀಡಿಯೋ ನೋಡಿ, ವೀಡಿಯೋ ಹಾಕೋದೇನೆ ನಿಮಗೋಸ್ಕರನೇ. ನೀವು ನೋಡ್ರೇ ನಮಗೇನು ಬೆನಿಫಿಟ್ಟು. ಏನು ಬೆನಿಫಿಟ್ ಅಂದರೆ ನೋಡಿ ಈ ಥರ ಎಲ್ಲ ಕೆಲಸ ನಾವು ಮಾಡಿ ವೀಡಿಯೋನಲ್ಲಿ ಹಾಕ್ತಾರಲ್ಲ ಅದೆಲ್ಲ ನೋಡ್ರೇ ನೀವು ಐಟಮ್ ಎಲ್ಲಿ ಬೇಕಾದ್ರೂ ಸಿಗ್ಬಿಡ್ತದೆ ನಿಮಗೆ. ಕೆಲಸ ಇದೆ ಅಲ್ಲ, ಕೆಲಸ ಇಂಪಾರ್ಟೆಂಟ್. ಆ ಇಂಪಾರ್ಟ್ ಕೆಲಸನೇ ನಾವು ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಒಂದು ಡಿಸೈನಿಂಗು, ಒಂದು ಫಿಟ್ಟಿಂಗು, ಒಂದು ಅದಕ್ಕೆ ಬೆನಿಫಿಟ್ ಏನಿದೆ ಅದಾದರೆ ಅದೆಲ್ಲ ನೋಡಿಬಿಟ್ಟೇ ನಾವು ವೀಡಿಯೋ ಅಪ್ಲೋಡ್ ಮಾಡೋದು. ಇದು ಹೆಂಗಂದರೆ ಇವಾಗ ನೋಡಿ ನಾನು 10 ನಿಮಿಷದಿಂದ 5 ನಿಮಿಷದಿಂದ ವೀಡಿಯೋ ತೊಗೊತಾ ಇದ್ದೀನಿ. ಸೊ ನೀವು ಫೋನ್ ಮಾಡೋ ಟೈಮ್ನಲ್ಲಿ ನೀವು ಫೋನ್ ಮಾಡೋ ಟೈಮ್ನಲ್ಲಿ ವೀಡಿಯೋ ಇಲ್ಲಿ ತೊಗೊತಾ ಇರ್ತೀನಿ, ಫೋನೇ ಸಿಗೋಲ್ಲ. ಇವಾಗ ನಾವು ಕೆಲಸ ಮಾಡ್ತಾಯಿದ್ದೀನಿ, ನೀವು ಫೋನ್ ಮಾಡಿ ಡೀಟೇಲ್ಸ್ ಕೇಳ್ತೀರಾ, ನಾವು ಬ್ಯುಸಿ ಇರ್ತೀನಿ, ನೀವು ನಿಮ್ಮ ಕೆಲಸನಲ್ಲಿ ಬ್ಯುಸಿ ಇರ್ತೀರ, ನಾವು ನಮ್ಮ ಕೆಲಸನಲ್ಲಿ ನಿಮ್ಗೆ ಏನೇನು ಬೇಕು ಒಂದು ಡೀಟೇಲ್ಸು ಇಲ್ಲ, ನಮ್ಮ ಗಾಡಿನಲ್ಲಿ ಇದು ಬಂದಿದೆ, ಇದು ತೆಗಿಬಿಟ್ಟು ಇದು ಆಗಬೇಕು, ಅದು ಒಂದು ಇದು ಆಗುತ್ತೆ. ಇಲ್ಲ ಈ ಸ್ಟೇರಿಂಗ್ ನಮ್ಮ ಗಾಡಿನಲ್ಲಿ ಇದೆ, ಇದು ಬೇಡ, ಇದು ತೆಗಿಬಿಟ್ಟು ಟಾಪ್ ಮಾಡಲ್ ಸ್ಟೇರಿಂಗ್ ಆಗಬೇಕು, ಯಾವ ಥರ ಬೇಕು, ಈ ಥರ ಬೇಕು, ಅದು ನಾವು ಹೇಳ್ಬಿಟ್ಟು ಇಷ್ಟಾಗತ್ತೆ ಸರ್ ಅಂತ ಹೇಳ್ಬೇಕು. ನೀವು ವೀಡಿಯೋ ಮಾಡಿದಾರಲ್ಲ ಒಂದು ಗಾಡಿದು ಅದು ಎಷ್ಟಾಗತ್ತೆ ಬೇಸ್ ಟು ಟಾಪ್ ಅಂತ ಕೇಳ್ತೀವಿ. ಸರ್ ಬೇಸ್ ಟು ಟಾಪ್ ಅಂದರೆ ಬೇಜಾನ್ ಎಸೆಸರೀಸ್ ಇದೆ. ಒಂದು ಬೇಸಿಕ್ ಗಾಡಿ ಬೇಸಿಕ್ಕೆ, ಟಾಪ್ ಆ್ಯಂಡ್ ಗಾಡಿ ಟಾಪ್ ಆ್ಯಂಡ್, ಮಿಡಲ್ ಗಾಡಿ ಮಿಡಲ್ಲೇ. ಅದಕ್ಕೆ ನಾವು ಒಂದು ಫಿಟ್ಟಿಂಗ್ ಮಾಡೋಕ್ಕೆ ಎನ್ಹ್ಯಾನ್ಸ್ ಕೊಡಬೇಕು, ಒಂದು ಲುಕ್ ಕೊಡ್ಬೋದು, ಒಂದು ಎಸೆಸರೀಸ್ ನಮ್ಗೆ ಏನು ಬೇಕು ಅಷ್ಟು ಮಾಡ್ಸೋಣ. 4 ಸ್ಪೀಕರ, ಸಿಸ್ಟಮ, ಸ್ಟೇರಿಂಗ, ಮಿರರ, ಆಟೋ ಫೋಲ್ಡ, ಹೆಡ್ಲೈಟ್, ಒಂದು ಗಾಡಿಗೆ ಎಸೆಸರೀಸ್ ಬೇಜಾನ್ ಬರ್ತದೆ. ಸೊ ನಿಮ್ಮ ಗಾಡಿಗೆ ನೀವು ಏನೇನು ಮಾಡಬೇಕು ಅಂತ ಒಂದು ಐಡಿಯಾ, ನಿಮ್ಮ ಗಾಡಿಗೆ ಇಷ್ಟು ಮಾಡಿದ್ದೀನಿ ಇಷ್ಟು ಮಾಡೋಣ ಅಂತ ಅದು ಐಡಿಯಾ ಮಾಡ್ಕೊಂಡು ನೀವು ಫೋನ್ ಮಾಡ್ಬೋದು. ಅದು ನಾವು ನಿಮಗೆ ಹೇಳೋದು. ಅದು ನೋಡಿ ನೀವು ಇದು ಮ್ಯಾಟ್ ಒಂದು ಹಾಕಿದ್ದೀನಿ, ಇದಕ್ಕೆ ಸ್ಟೇರಿಂಗ್ ಒಂದು ಆಗಿದೆ, ಆಂಬಿಯನ್ ಲೈಟ್ ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ ಇದಕ್ಕೆ ಬಂದುಬಿಟ್ಟು ಆಡಿಯೋ ಅಪ್ಡೇಟ್ನಲ್ಲಿ ಕಂಪ್ನಿಯಿಂದಾನೆ ಸಿಸ್ಟಮ್ ಬಂದಿದೆ. ಆ ಸಿಸ್ಟಮ್ಗೆ ಸ್ಪೀಕರ್ ಚೇಂಜ್ ಮಾಡಿಬಿಟ್ಟು ಕಾಂಪೊನೆಂಟು, ಡೋರ್ ಡ್ಯಾಂಪಿಂಗು ಅದನ್ನಲ್ಲೇ ನಿಮ್ಗೆ ಔಟ್ಪುಟ್ ಸೂಪರ್ ಆಗಿ ಬರ್ತದೆ, ಅದು ಆಗ್ಬೋದು.
ಆಮ್ರೆಶ್ ಹಾಕ್ಬಿಟ್ಟು ಆಮ್ರೆಶ್ ವಿತ್ ಎ ಸಿ ಹಾಕ್ಬೋದು. ಆ ಥರ ಫಿಟ್ಟಿಂಗ್ ಬೇಜಾನ್ ನೆಸೆಸರೀಸ್ ಇರ್ತದೆ. ಸೊ ನೋಡಿಬಿಟ್ಟು ನಿಮ್ಮ ಗಾಡಿ ಯಾವುದಿದೆ ಏನಿದೆ ಅಂತ ನೋಡಿಬಿಟ್ಟು ಡಿಸೈಡ್ ಮಾಡಿ ಬನ್ನಿ, ಮಾಡಿಕೊಡೋಣ.